ಕೇರಳದವರು ನಮ್ಮ ಆಡಳಿತದಲ್ಲಿ ಕೈ ಹಾಕೋದು ಬೇಡ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತ ಮಾತು. ರಾಜಕೀಯ ಮಾಡೋರು ಮಾಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಕಿಡಿಯಾರು. ಆಡಳಿತದಲ್ಲಿ ಅವರು ಕೈ ಹಾಕೋದು ಬೇಡ. ಈಗ ಕೇರಳದವ್ರು ಹೇಳ್ತಾ ಇದ್ರೇನೆ ಇಲ್ಲಿ ಕೆಲಸ ಆಗೋದಲ್ವಾ? ಹಂಗೆ ಆಗಿರೋದು. ಈಗ ಕೇರಳದವ್ರು ಹೇಳ್ತಾರೆ, ಇಲ್ಲಿ ನಾನೇ ಹೋಗಿ ಅಲ್ಲೇನಾದ್ರು ಗುದ್ದಿದ್ರೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೋದು, ನಾವು ವೈನಾಡಿಗೆ 100 ಮನೆ ಕಟ್ಸ್ಕೊಡ್ಬೋದು. KC ವೇಣುಗೋಪಾಲ್ ಅವರು ಸರ್ಕಾರದ ಭಾಗನೋ ಪಕ್ಷದ ಭಾಗ ಅಷ್ಟೇನೋ ಗೊತ್ತಾಗಲ್ಲ, ಅವ್ರು ಮಾಡಿದ್ರೆ ಟ್ವೀಟ್ ಒಂದು ಮಾಡಿಬಿಟ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಬಟ್ ಡಿಕೆ ಶಿವಕುಮಾರ್ ಅವರೆಲ್ಲ ಇಲ್ಲಿನ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತೀಯಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರ್ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗಿರುವಂತ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರದು ಅನ್ನೋದು ನಮ್ಮ ವಾದ. ಇನ್ನು ರಾಜ್ಯ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ವಿಪಕ್ಷಗಳು ಕೂಡ ಇದೇ ಮಾತನ್ನ ಹೇಳ್ತಾ ಇರುವುದು. ತುಷ್ಟೀಕರಣಕ್ಕೆ ಇಳಿದು ಸರ್ಕಾರ ಮನೆ ನೀಡಲು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿ TV9ಗೆ ಸಂಸದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರವಾಹದಿಂದ ಮನೆ ಕಳ್ಕೊಂಡವರಿಗೆ ಮನೆ ಕೊಟ್ಟಿಲ್ಲ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರ ಅಣತಿಯಂತೆ 24 ಗಂಟೆಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ನಮ್ಮವ್ರೆ ಕಲ್ಯಾಣ ನಗರ ಕಮ್ಮನಹಳ್ಳಿ ಒಳಗ SC ಜನಾಂಗದವರು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅನೇಕ ವರ್ಷಗಳಿಂದ ಇದ್ರು. ಅವ್ರನ್ನ ಬುಲ್ಡೋಜರ್ ಹಚ್ಚಿ ಸಿದ್ದರಾಮಯ್ಯನವ್ರ ಸರ್ಕಾರ ಖಾಲಿ ಮಾಡಿಸ್ತು. ಅವ್ರ ಬಗ್ಗೆ ಯಾರು ಸಹಾನುಭೂತಿ ವ್ಯಕ್ತ ಮಾಡಲಿಲ್ಲ. ಅವ್ರಿಗೊಂದು ಮನೆ ಕೊಡ್ತೀನಿ ಅಂತ ಹೇಳಲಿಲ್ಲ. ಆದರೆ ಇವತ್ತು ಕೋಗಿಲ್ ಕ್ರಾಸ್ನಲ್ಲಿರ್ತಕ್ಕಂಥವ್ರು ಹೊರಗಿನವರಷ್ಟು ಹೊರಗಿನ ದೇಶದವರಷ್ಟು ಅನ್ನೋದ್ರ ಬಗ್ಗೆ ನಗರದಲ್ಲಿ ಭಾಳ ದೊಡ್ಡ ಸುದ್ದಿಯಾಗಿ ಚರ್ಚೆ ಆಗ್ತಾ ಇದೆ. ಅವ್ರ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಮತ್ತು ವೇಣುಗೋಪಾಲ್ ಅವರ ಅಣತಿಯಂತೆ ಸ್ವತಃ ಮುಖ್ಯಮಂತ್ರಿಗಳು DCM ಮೀಟಿಂಗ್ ಮಾಡಿ ಮನೆ ಕಟ್ಟಿ ಕೊಡ್ತಕ್ಕಂಥದ್ದು 24 ಗಂಟೆ ಒಳಗೆ ಒಂದು ಯೋಜನೆ ಸಿದ್ಧ ಮಾಡ್ತಾರ, ಆದೇಶ ಮಾಡ್ತಾರ. ಅಂದ್ರೆ ಕೇರಳದವರು ನಮ್ಮ ಆಡಳಿತದಲ್ಲಿ ಕೈ ಹಾಕೋದು ಬೇಡ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತ ಮಾತು. ರಾಜಕೀಯ ಮಾಡೋರು ಮಾಡ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಕಿಡಿಯಾರು. ಆಡಳಿತದಲ್ಲಿ ಅವರು ಕೈ ಹಾಕೋದು ಬೇಡ. ಈಗ ಕೇರಳದವ್ರು ಹೇಳ್ತಾ ಇದ್ರೇನೆ ಇಲ್ಲಿ ಕೆಲಸ ಆಗೋದಲ್ವಾ? ಹಂಗೆ ಆಗಿರೋದು. ಈಗ ಕೇರಳದವ್ರು ಹೇಳ್ತಾರೆ, ಇಲ್ಲಿ ನಾನೇ ಹೋಗಿ ಅಲ್ಲೇನಾದ್ರು ಗುದ್ದಿದ್ರೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೋದು, ನಾವು ವೈನಾಡಿಗೆ 100 ಮನೆ ಕಟ್ಸ್ಕೊಡ್ಬೋದು. KC ವೇಣುಗೋಪಾಲ್ ಅವರು ಸರ್ಕಾರದ ಭಾಗನೋ ಪಕ್ಷದ ಭಾಗ ಅಷ್ಟೇನೋ ಗೊತ್ತಾಗಲ್ಲ, ಅವ್ರು ಮಾಡಿದ್ರೆ ಟ್ವೀಟ್ ಒಂದು ಮಾಡಿಬಿಟ್ರೆ ಎಲ್ಲ ಪರಿಹಾರ ಸಿಗುತ್ತೆ. ಬಟ್ ಡಿಕೆ ಶಿವಕುಮಾರ್ ಅವರೆಲ್ಲ ಇಲ್ಲಿನ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತೀಯಾರೆ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಅದನ್ನ ರಾಜೀವ್ ಚಂದ್ರಶೇಖರ್ ಬಹಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಅವಶ್ಯಕತೆ ಇಲ್ಲ. ನನಗೂ ಕೇರಳ ಬಗ್ಗಿರುವಂತ ಸಂಬಂಧ, ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ. ಈಗ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರದು ಅನ್ನೋದು ನಮ್ಮ ವಾದ.